ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನನ್ನ ವ್ಲಾಗ್ ಏನಾದರೂ ಲೇಟಾಗಿ ಪೋಸ್ಟ್ ಆದರೆ ಬೇಜಾರಾಗಬೇಡಿ. ಆದರೆ ಇದೇ ತಿಂಗಳಲ್ಲೇ ಪೋಸ್ಟ್ ಆಗೇ ಆಗುತ್ತೆ. ಈ ತಿಂಗಳಲ್ಲಿ ಯಾವ ದಿನ ಬೇಕಿದ್ದರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಅಂದಾಗೆ ನಾವು ಹಬ್ಬದ ದಿನವೇ ಮಾಡಿದ್ವಿ. ಆ್ಯಂಡ್ ಹೋಲ್ ನೈಟ್ ನಾನು ನಿದ್ದೆನೇ ಮಾಡಿದೆ. ಸೀರೆ ಉಡಿಸಿ ಅರೇಂಜ್ ಮಾಡೋಷ್ಟೊತ್ತಿಗೆ 5 o'clock ಆಗಿತ್ತು. 5:30 ಅಷ್ಟರಲ್ಲಿ ನಾನು ಫ್ರೆಶಪ್ ಆಗಿ ಬಂದು ದೀಪ ಹಚ್ಚೋಣ ಅಂತ ಹಚ್ತಿದ್ದೀನಿ. ವರಮಹಾಲಕ್ಷ್ಮಿ ವ್ರತ ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಎಲ್ಲರೂ ತಿಂಗಳ ಹಿಂದೆನೇ ದೇವರಿಗೆ ಈ ಥರ ಸೀರೆ ಉಡಿಸ್ಬೇಕು, ಈ ಥರ ಅಲಂಕಾರ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗ್ತಿರ್ತಾರೆ. ಅದರಲ್ಲಿ ನಾನೂ ಒಬ್ಬಳು. ಆದರೆ ಈ ಸರಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಕೆಲಸದ ಮಧ್ಯೆ ಸ್ವಲ್ಪ ದೇವರಿಗೆ ಶಾಪಿಂಗ್ ಮಾಡೋದು ಎಲ್ಲನೂ ಲಾಸ್ಟ್ ಮೊಮೆಂಟಲ್ಲಿ ಆಯಿತು. ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ಸಿಂಪಲಾಗಿ ಕೂರಿಸಿದ್ದೀನಿ. ನನಗೆ ಈ ಒಂದು ವ್ರತನ ಅಥವಾ ಪೂಜೆನ ಬಿಡೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಜ್ಜಿ ಅವ್ರನ್ನ ನೋಡಿ ಬೆಳೆದಿರೋದ್ರಿಂದ ನನಗೆ ಪೂಜೆ ಇವೆಲ್ಲ ತುಂಬ ಇಷ್ಟ. ಜೀವನದಲ್ಲಿ ಎಷ್ಟೇ ಹೇಳು ಬೀಳು ನೋವು ಕಷ್ಟಗಳನ್ನ ನೋಡಿದರೂ ಹೆಣ್ಮಕ್ಳು ವ್ರತಗಳನ್ನ ಪೂಜೆಗಳನ್ನ ಮಾಡೋದು ಮಾತ್ರ ಖಂಡಿತ ಬಿಡೋದಿಲ್ಲ. ಯಾಕಂದರೆ ಅಷ್ಟು ದೇವ್ರನ್ನ ನಂಬಿದ್ದಾರೆ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ, ವ್ರತಗಳನ್ನ ಮಾಡ್ತಾರೆ. ಆ ಎಲ್ಲ ಹೆಣ್ಮಕ್ಳಿಗೂ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯವನ್ನು ಆ ದೇವರು ವರಮಹಾಲಕ್ಷ್ಮಿ ಕರುಣಿಸ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಸಹ. ಆ್ಯಂಡ್ ದಿ ವೆರಿ ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದ್ದೆ. ಒಬ್ಬಟ್ಟು ಸಾರು, ಅನ್ನ, ಕೋಸಂಬರಿ, ಹಪ್ಪಳ ಎಲ್ಲ ಮಾಡಿದ್ದೆ ದೇವ್ರಿಗೆ ಎಡೆಗೆ ಅಂತ. ಮತ್ತು ನಮ್ಗೆ ತಿನ್ನೋದಕ್ಕೂ ಮಾಡಿದ್ದೆ. ಒಬ್ಬಟ್ಟು ಹೋಗಿ ನಿಪ್ಪಟ್ಟು ಶೇಪ್ ಆಗಿಬಿಟ್ಟಿತ್ತು. ತುಂಬ ಪುಟ್ಟದಾಗಿ ಬಂದಿತ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿದ್ದರಿಂದ ನಾನು ಸ್ವಲ್ಪ ಲಾಸ್ಟ್ ನೈಟ್ ನಿದ್ದೆಯಲ್ಲಿ ಟಯರ್ಡ್ ಬೇರೆ ಆಗಿಬಿಟ್ಟಿತ್ತು. ಸರಿಯಾಗಿ ಬರಲಿಲ್ಲ. ಆದರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿದೆ, ನಮ್ಮ ಅಜ್ಜಿ ಮಾಡ್ದಂಗಿದೆ ಅಂತ ಎಲ್ಲ ಕಂಪೇರ್ ಮಾಡಿಬಿಟ್ರು. ಅವ್ರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ರಂತೆ. ನಾವು ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ತಿಂಗಳುಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ರೀಲ್ಸಲ್ಲಿ, ಶಾರ್ಟ್ಸಲ್ಲಿ ಈ ಸರಿ ಈ ಥರ ಇನೋವೇಟಿವ್ ಆಗಿ ಮಾಡಬೇಕು, ಈ ಥರ ಡಿಫ್ರೆಂಟಾಗಿ ಏನಾದರೂ ಇರಬೇಕು ಅಂತೆಲ್ಲ ಹೇಳಿ. ಅದರಲ್ಲಿ ನಾನು ಒಬ್ಬಳು ತುಂಬ ರೀಲ್ಸು ಶಾರ್ಟ್ಸ್ ಎಲ್ಲ ಸೇವ್ ಮಾಡಿದ್ದೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಬಟ್ ಆ ಡೇ ಬಂದಾಗ ಅದು ಮಾಡೋದಕ್ಕೆ ಆಗಲ್ಲ. ಅದೇನೋ ನನಗೋ ಅಥವಾ ಎಲ್ಲರಿಗೂ ಹೀಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಒಬ್ಬೊಬ್ಬರು ನಾನು ನೋಡಿದ್ದೀನಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಈ ಸರಿ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದರಿಂದ ನಾನು ಅದು ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಅದರಲ್ಲೂ ಈ ಸರಿ ಹೊಸದಾಗಿ ನಾನು ಹಬ್ಬದ ಅಡುಗೆ ಅಂತಂದ್ಬಿಟ್ಟು ನಾನೇ ನನ್ನ ಕೈಯಾರೆ ಮಾಡುವಾಗ ಅದು ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ಅಷ್ಟೊತ್ತಿಗೆ ಸಂಜೆ ಹಾಗೆ ಬಿಡ್ತು. ಸೊ 4:30 ಹಾಗೆ ನಾನು ಫ್ರೆಶಪ್ ಆಗಿ, ನಾನು ಸ್ಯಾರಿ ಉಟ್ಕೊಳ್ಬೇಕು ಅಂತಿದ್ದವಳು ತುಂಬ ಟಯರ್ಡ್ನೆಸ್ಗೆ ನಾರ್ಮಲ್ ಡ್ರೆಸ್ ಒಂದು ಚೇಂಜ್ ಮಾಡಿಕೊಂಡೆ ಅಷ್ಟೇ. ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಅರಿಶಿನ ಕುಂಕುಮ ಕೊಡೋದಕ್ಕೆಲ್ಲನೂ ನಾನು ಸಂಜೆ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ನಾನು ಯಾವುದೇ ಇನೋವೇಟಿವ್ ಆಗಿ ಏನೂ ಮಾಡ್ತಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ. ನೀವು ನೋಡ್ತಿರೋರಿಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ದೀರಾ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ನನ್ನ ವರಮಹಾಲಕ್ಷ್ಮಿ, ನಮ್ಮ ಮನೆಯ ಮಹಾಲಕ್ಷ್ಮಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ಇವತ್ತು ಸ್ಯಾಟರ್ಡೆ, ಹುಣ್ಣಿಮೆ, ಹಾಗಾಗಿ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಕದಲಿಸಿದ್ವಿ. ಅದಾದಮೇಲೆ ಇವತ್ತು ನಾವು ಮನೆ ದೇವ್ರಿಗೆ ಹೋಗೋದಿತ್ತು, ಶ್ರಾವಣ ಶನಿವಾರ, ಹಾಗಾಗಿ ಹೊರಟಿದ್ದೀವಿ. ಮುಂದೆ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ, ಎಂಡ್ ಮಾಡಿದೆ, ಫುಲ್ ನೋಡಿ. ಮಾಗಡಿ ಹತ್ರ ಒಂದು ಹಳ್ಳಿಯಲ್ಲಿ ದೇವಸ್ಥಾನ ಇರೋದು. ಇದು ತುಂಬ ಫೇಮಸ್ ಇಲ್ಲ, ಇದು ಮನೆ ದೇವರು. ಬಸವಣ್ಣ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ಮತ್ತು ಹಲವಾರು ಮನೆ ದೇವರುಗಳಿದೆ. ಇದು ಮನೆತನಕ್ಕೆ. ಅಲ್ಲಿ ದೇವಸ್ಥಾನದ ಹತ್ರ ಹಣ್ಣು ಕಾಯಿ ಹೂವು ಏನೂ ಸಿಗೋದಿಲ್ಲ, ಯಾಕಂದರೆ ಇದು ಹಳ್ಳಿ ಒಳಗಡೆ ಇರೋ ದೇವಸ್ಥಾನ. ಹಾಗಾಗಿ ನಾವು ಹೊರಗಡೆಯಿಂದನೇ ತೊಗೊಂಡು ಬಂದು ಅಲ್ಲಿ ಬುಟ್ಟಿಗಳಿಟ್ಟಿದ್ರು ದೇವಸ್ಥಾನದಲ್ಲಿ. ಸೊ ಅಲ್ಲೇ ಎಲ್ಲ ಅರೇಂಜ್ ಮಾಡಿಕೊಂಡು ದೇವರಿಗೆ ಪೂಜೆ ಕೊಡ್ತಾಯಿದ್ವಿ. ಮತ್ತು ಮಹಾಲಕ್ಷ್ಮಿನೂ ಇದ್ದಿದ್ದರಿಂದ ನಾನು ಮಡ್ಲಕ್ಕಿಗೆ ಮನೆಯಿಂದನೇ ತೊಗೊಂಡೋಗಿದ್ದೆ. ಅಲ್ಲಿ ದೇವರೆಲ್ಲ ಬೇರೆ ಬೇರೆ ಇದ್ದಿದ್ದರಿಂದ ನಾನು ಎಲ್ಲದಕ್ಕೂ ಬೇರೆ ಬೇರೆ ಪೂಜೆ ಸಾಮಾನ ತೊಗೊಂಡು ಬಂದಿದ್ದೆ. ಹಾಗೆಯೇ ಹೆಣ್ಣು ದೇವರಿಗೆ ಮಡ್ಲಕ್ಕಿನೂ ಸೆಪ್ರೇಟಾಗಿ ಒಂದು ಕವರಲ್ಲಿ ಕಟ್ಕೊಂಡು ಬಂದಿದ್ದೆ, ಯಾಕಂದರೆ ಎಲ್ಲನೂ ಮಿಕ್ಸ್ ಆಗೋದು ಬೇಡ ಅಂತ. ಯಾಕಂದರೆ ಬಸವಣ್ಣಗೆ ಒಂದು ಕಡೆ ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಹಚ್ಚಬೇಕಾಗತ್ತೆ, ಮತ್ತು ನರಸಿಂಹಸ್ವಾಮಿಗೆ ತುಳಸಿ ಹಾರ ಅದೆಲ್ಲ ಸಪ್ರೇಟ್ ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲದಕ್ಕೂ ಸಪ್ರೇಟ್ ಪೂಜೆಗೆ ನಾನು ಮನೆಯಿಂದನೇ ಅರೇಂಜ್ ಮಾಡ್ಕೊಂಡು ಬಂದಿದ್ದೆ. ಇದೆಲ್ಲ ನಂಗೆ ಯಾರೂ ಹೇಳ್ಕೊಡ್ಲಿಲ್ಲ, ಬಟ್ ನಾನೇನು ನನ್ನ ತಾಯಿ ಮನೆಯಲ್ಲಿ ನಮ್ಮ ಅಜ್ಜಿನ, ನಮ್ಮಮ್ಮನೆಲ್ಲ ನೋಡಿ ಕಲ್ತಿದ್ದೆ, ಅದೇ ಬೇಸಿಕ್ ಮಾಡ್ತಿದ್ದೀನಿ. ಮದುವೆ ಆದಮೇಲೆ ಯಾರೂ ಹೇಳ್ಕೊಟ್ಟಿಲ್ಲ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹೀಗೆ ನಾನು ಅರೇಂಜ್ ಮಾಡಿಕೊಂಡು ದಕ್ಷಿಣೆ ಇಟ್ಟು ಪೂಜೆ ಕೊಟ್ವಿ, ಇಬ್ಬರು ಪೂಜೆ ಮಾಡಿಸ್ಕೊಂಡ್ವಿ. ನಾವು ನಮ್ಮ ಲೈಫಲ್ಲಿ ನಾವು ಚೆನ್ನಾಗಾಗಬೇಕು, ಚೆನ್ನಾಗಿರಬೇಕು ಅಂತಂದರೆ ನಮಗೆ ಫಸ್ಟು ಮನೆ ದೇವ್ರ ಆಶೀರ್ವಾದ ಇರಬೇಕು. ಹಾಗಾಗಿ ವರ್ಷಕ್ಕೆ ಒಂದು ಸರಿನಾದರೂ ಮನೆ ದೇವ್ರಿಗೆ ಹೋಗಿ ಬರಬೇಕು. ಯಾಕೆ ಅಂತಂದರೆ ನಾವು ಪೂಜೆ ಮಾಡೋದಷ್ಟೇ ನಮಗೆ ಸೇರೋದಿಲ್ಲ, ನಮ್ಮ ಆ್ಯನ್ಸೆಸ್ಟರ್ ಸಹ ಪೂಜೆ ಮಾಡಿರ್ತಾರೆ, ಆ ಪಿತ್ರಾರ್ಜಿತರ ಆಶೀರ್ವಾದ ಇರುತ್ತೆ. ನಾನು ಜಾಸ್ತಿ ಮಾಡೋದೇ ಟ್ರಾವೆಲ್ ವ್ಲಾಗ್ಸು. ಟ್ರಾವೆಲಲ್ಲಿ ನಾನು ಜಾಸ್ತಿ ಸುತ್ತಾಡೋದೇ ನಮ್ಮ ಕಾರಲ್ಲಿ. ಹಾಗಾಗಿ ನಮ್ಮ ಮನೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದಾಗೆ ನಮ್ಮ ಅಂಬಾರಿ ಮೇಲೇನೂ ಆಶೀರ್ವಾದ ಇರಲಿ ಅಂತ. ಯಾಕೆ ಅಂದರೆ ವರ್ಷಕ್ಕೊಂದು ಸರಿ ಹೋಗ್ತೀವಿ ಮನೆ ದೇವರಿಗೆ. ಹಾಗೆ ನಾವು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತೊಗೊಂಡಾಗೆ ನಮ್ಮ ಗಾಡಿ ಮೇಲೇನೂ, ನಮ್ಮ ಕಾರ್ ಮೇಲೇನೂ ದೇವರ ಆಶೀರ್ವಾದ ಇರಲಿ. ಯಾಕಂದರೆ ನಾವು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸೇಫಾಗಿರಬೇಕು. ಹಾಗಾಗಿ ದೇವರ ಆಶೀರ್ವಾದ ನಮಗೆ ಖಂಡಿತ ಬೇಕೇ ಬೇಕು. ಹೊರಡೋಣ. ತುಂಬ ಜೋರಾಗಿ ಮಳೆ ಬರುತ್ತೆ. ಬಸವಣ್ಣ ಹತ್ರ ಪೂಜೆ ಮಾಡೋಷ್ಟೊತ್ತಿಗೆ ಹನಿಗಳು ಜೋರಾಗಿ ಹಾಕೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಫಾಸ್ಟಾಗಿ ಪೂಜೆ ಮಾಡ್ಕೊಂಡ್ಬಿಟ್ವಿ. ಯಾವುದೇ ರೀತಿಯ ಕ್ಲಿಪ್ಸು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಾದಮೇಲೆ ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಎಷ್ಟು ದಪ್ಪ ಮಳೆ ಬೀಳ್ತಾ ಇದೆ. ಹೋಗ್ತಾ ತುಂಬ ಚಳಿ, ಮಳೆಗೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಒಂದು ಪುಟ್ಟದ ಟೀ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ. ಸೊ ಟೀ ಕುಡಿದು ಇನ್ನೇ ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಇದಿಷ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ಈ ನನ್ನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನನಗೆ ಹೇಳಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.